ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ಲಾಗ್ಸ್. ನಮಸ್ಕಾರಗಳು ಎಲ್ಲರಿಗೂ. ಇವತ್ತು ಬೆಳಗ್ಗೆ ಲಾಗ್ ಶುರು ಮಾಡ್ತಾ ಇದ್ದೀನಿ. 3:30 ಆಗಿದೆ ಟೈಮಿಂಗ್ಸು. ಇವಾಗ ಅಕ್ಕಿ ಹಿಟ್ಟಿನ ದೀಪ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ಅಕ್ಕಿ ಹಿಟ್ಟಿನ ದೀಪ ಮಾಡ್ಕೊತಾ ಇದ್ದೀನಿ. ಇದು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಶ್ರೇಯಸ್ ಅಂತ ಹೇಳ್ಬೋದು. ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಅಕ್ಕಿ ಹಿಟ್ಟಿನ ದೀಪ ಮೊದಲಿಗೆ ಇಲ್ಲಿ 1.5 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟಿಲ್ದೇ ಇರೋ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ ಯಾವ ಥರ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟಿನ ದೀಪ ಮಾಡೋದಕ್ಕೆ ನಾನು ಶುದ್ಧವಾದಂಥ ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ನಾವು ಯೂಸ್ ಮಾಡಿರೋಂಥ ತುಪ್ಪ ಎಲ್ಲ ಹಾಕಬಾರ್ದು. ದೇವರಿಗೆ ಅಂತಲೇ ತೆಗೆದಿಟ್ಟಿರುವಂಥ ತುಪ್ಪದಲ್ಲಿ ಸ್ವಲ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಶುದ್ಧವಾದಂಥ ಹಾಲು ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು. ಯಾಕಂದರೆ ದೀಪಗಳು ಎಲ್ಲೂ ಕೂಡ ಕ್ರ್ಯಾಕ್ ಬರಬಾರ್ದು. ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಇದನ್ನು ನಾನು ರೌಂಡ್ ಶೇಪಲ್ಲಿ ಮಾಡಿಕೊಂಡು 3 ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. 3 ದೀಪವನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಇನ್ನೂ ಮುಂದೆಗಡೆ ಚೂಪಾಗಿ ಬರುತ್ತಲ್ಲ ದೀಪ, ಆ ಥರ ಬೇಕಾದ್ರೂ ಮಾಡ್ಕೋಬೋದು. ನಾನು ಇಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ದೊಡ್ಡದೊಂದು ದೀಪವನ್ನು ಮಾಡ್ಕೊಂಡಿದ್ದೀನಿ. ಚಿಕ್ಕ 2 ಗಾತ್ರದೊಂದು ದೀಪವನ್ನು ಮಾಡ್ಕೊಂಡಿದ್ದೀನಿ. ಇದು ನೋಡ್ತಾ ಇದ್ದೀರಲ್ಲ, ಒಂಚೂರು ಕೂಡ ಎಲ್ಲೂ ಕೂಡ ಕ್ರ್ಯಾಕ್ ಇರಬಾರ್ದು. ನಾನು ಇವಾಗ 3 ದೀಪವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಕೊತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಲ್ಲಿ ಇಟ್ಕೋಬೇಕಾಗುತ್ತೆ. ಈಗ 3 ದೀಪಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇವಾಗ ಒಂದು ತಟ್ಟೆ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಗಂಧ, ಕುಂಕುಮ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಸ್ತಿಕ್ ಅನ್ನೋ ಒಂದು ತಟ್ಟೆ ತೊಗೊಂಡಿದ್ದೀನಿ. ಈ ದೀಪ ಹಚ್ಚೋದಕ್ಕೆ ಸ್ವಸ್ತಿಕ್ ಪ್ಲೇಟ್ ಇರಲೇಬೇಕಾಗುತ್ತೆ. ಸ್ವಸ್ತಿಕ್ ಪ್ಲೇಟ್ ಇಲ್ಲ ಅಂದರೆ ಮಾಡೋದಕ್ಕೆ ಹೋಗಬೇಡಿ. ಸ್ಟೀಲ್ ಪ್ಲೇಟು, ಬೇರೆ ರೀತಿ ಪ್ಲೇಟ್ಗಳಲ್ಲೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಸ್ವಸ್ತಿಕ್ ಆಕಾರದಲ್ಲಿರುವಂತಹ ತಾಮ್ರ ಹಿತ್ತಾಳೆ ಪ್ಲೇಟೇ ಆಗಿರಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನಾವು ಅರಿಶಿನ, ಕುಂಕುಮ, ಗಂಧದಿಂದ ಬರ್ಕೋಬೇಕಾಗುತ್ತೆ ಸ್ವಸ್ತಿಕ್ ತಟ್ಟೆಯ ಮೇಲೆ. ಇವಾಗ ನಾನು ಮಾಡಿಟ್ಟಿರುವಂಥ ದೀಪವನ್ನು ಇಟ್ಟು ನಾನು ಹೂವನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಹೂವು ಎಷ್ಟು ಬೇಕಾದ್ರೂ ಇಟ್ಕೋಬೋದು, ಡೆಕೋರೇಷನ್ ಮಾಡ್ಕೋಬೋದು. ನಾನು ಇಲ್ಲಿ ಸಿಂಪಲ್ಲಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನಾವು ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ತಪ್ಪದೇ ಮಾಡಬೇಕಾಗದಂಥ ಕೆಲಸ ಇದು. ಯಾಕಂದರೆ ನಮ್ಮ ಡೋರನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಧೂಳೆಲ್ಲ ಇರುತ್ತೆ. ಇನ್ನೊಂದು ನಾವು ಹಳೆ ಸ್ವಸ್ತಿಕ್ ಮೇಲೆ ಪದೇ ಅದ್ರ ಮೇಲೇ ಪೂಜೆ ಮಾಡಬಾರ್ದು. ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ಸ್ವಸ್ತಿಕ್ ಚಿಹ್ನೆಯನ್ನು ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ ಪವರ್ ಇರುತ್ತೆ. ಹುಣ್ಣಿಮೆ ಆದಮೇಲೂ ಅದೇ ಸ್ವಸ್ತಿಕ್ ಮೇಲೆ ನಾವು ಪೂಜೆ ಮಾಡಬಾರ್ದು. ಯಾಕಂದರೆ ಅದರಲ್ಲಿ ಪವರ್ ಇರೋದಿಲ್ಲ. ಹಾಗಾಗಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ನಾವು ಚೇಂಜ್ ಮಾಡಬೇಕಾಗುತ್ತೆ. ಸ್ವಸ್ತಿಕ್ ಚಿಹ್ನೆನ ಇವಾಗ ನಾನು ತೋರಿಸಿದ್ನಲ್ಲ ಅದೇ ರೀತಿಯಲ್ಲಿ ಬರ್ಕೋಬೇಕಾಗುತ್ತೆ, ಅದೇ ಡೈರೆಕ್ಷನಲ್ಲಿ ಬರ್ಕೋಬೇಕಾಗುತ್ತೆ. ಇವಾಗ ನಾನು ಉದಾಸಲು ಕೂಡ ನಾನು ಈ ಥರ ಬರ್ಕೊತಾ ಇದ್ದೀನಿ. ಯಾಕಂದರೆ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ದರೂ, ದರಿದ್ರ ಲಕ್ಷ್ಮಿ ಆಹ್ವಾನ ಆಗಿದ್ರು ಎಲ್ಲ ರೀತಿಯಲ್ಲೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಪೂಜೆ ಮಾಡ್ತಾ ನಾವು ಮಹಾಲಕ್ಷ್ಮಿ ದೇವಿಗೆ ಪ್ರಾರ್ಥನೆ ಮಾಡ್ಕೊತಾ ಬರ್ತಾ ಇದ್ದೀವಿ ಅಂದರೆ ಸದಾಕಾಲ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿ ನೆಲೆಸಿರ್ತಾರೆ. ದೀಪ ಯಾವ ಥರ ಮಾಡೋದು, ಡೋರ್ ಮೇಲೆ ಯಾವ ಥರ ಸ್ವಸ್ತಿಕ್ ಬರ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಪೂಜೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಹಿಂದಿನ ದಿವಸನೇ ಫೋಟೋಸ್ ಎಲ್ಲ ಒರೆಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆ. ಬೆಳಗ್ಗೆನೇ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ. ಪ್ರತಿಯೊಬ್ಬರೂ ಅಷ್ಟೇ ಹಿಂದಿನ ದಿವಸನೇ ಎಲ್ಲ ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಅಮಾವಾಸ್ಯೆ ದಿವಸ ಕಲಸ ಎತ್ತೋದು, ಪೂಜೆ ಸಾಮಾನೆಲ್ಲ ತೊಳೆಯೋದು ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಹಿಂದಿನ ದಿವಸನೇ ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಆವಾಗ ಬೆಳಗ್ಗೆನೇ ಎದ್ದು ನಾವು ಪೂಜೆ ಮಾಡೋದಕ್ಕೂ ಸರಿ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿವಸ ನಾವು ಕಲಸನ ಎತ್ತಿ ಪೂಜೆ ಸಾಮಾನೆಲ್ಲ ತೊಳೆಯೋದಕ್ಕೆ ಮಾತ್ರ ಹೋಗಬೇಡಿ. ಇವಾಗ ನಾನು ಅಕ್ಕಿ ಹಿಟ್ಟಿನ ದೀಪ ಎಲ್ಲ ಮಾಡಿದ್ವಲ್ಲ, ಫಸ್ಟ್ ನಾನು ಕಲಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೇವ್ರ ಫೋಟೋಗೆಲ್ಲ ಹೂವು ಎಲ್ಲ ಮುಡಿಸ್ಕೊಂಡು ಇವಾಗ ನಾನು ಅಕ್ಕಿ ಹಿಟ್ಟಿನ ದೀಪ ಮಾಡಿದ್ನಲ್ಲ ಅದಕ್ಕೆ ತುಪ್ಪದ ಬತ್ತಿಯನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ದೀಪಕ್ಕೆ 2 ಬತ್ತಿಯನ್ನು ಹಾಕ್ಕೊತಾ ಇದ್ದೀನಿ. ತುಪ್ಪದ ಬತ್ತಿಯಿಂದ ಆರತಿ ಮಾಡೋದ್ರಿಂದ ತುಂಬಾ ಮನೇಲಿ ಶ್ರೇಯಸ್ ಅಂತ ಹೇಳ್ಬೋದು. ಇಲ್ಲಿ ಗಜಲಕ್ಷ್ಮಿ ದೀಪಕ್ಕೂ ನಾನು ಎಳ್ಳೆಣ್ಣೆ, ತುಪ್ಪ 2 ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟಿನ ದೀಪ ಮಾಡಿದ್ವಲ್ಲ ಅದಕ್ಕೆ 2 ಬತ್ತಿ ಹಾಕ್ಕೊಂಡು ತುಪ್ಪದ ಆರತಿ ಮಾಡೋದ್ರಿಂದ ತುಂಬಾ ಮನೆಯಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಎಲ್ಲವನ್ನು ನಿವಾರಣೆ ಆಗ್ತಾ ಬರ್ತಾ ಇರುತ್ತೆ ತುಪ್ಪದ ಆರತಿ ಮಾಡೋದ್ರಿಂದ. ಮೊದಲಿಗೆ ನಾನು ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಉದ್ಗಡ್ಡಿಯನ್ನು ಬೆಳಗಿ ತದನಂತರ ನಾನು ಮಹಾಲಕ್ಷ್ಮಿ ದೇವಿಗೆ ಅಕ್ಕಿ ಹಿಟ್ಟಿನ ದೀಪ ಆರಾಧನೆ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದಲ್ಲ ಇದೇ ರೀತಿ ಮಾಡಬೇಕಾಗುತ್ತೆ. ನಾವು ಈ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಏನೇ ರೀತಿ ನೆಗೆಟಿವಿಟಿ ಇದ್ದರೂ, ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗಿದ್ದರೆ ಈ ಥರ ನಾವು ದೀಪಾರಾಧನೆ ಮಾಡೋದ್ರಿಂದ ದಿನೇ ಅದು ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಆಲ್ಮೋಸ್ಟು ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವ್ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಇದ್ದರೂ ಕೂಡ ಅದು ಹೊರಗೆ ಹೋಗೋದಕ್ಕೆ ನಾವು ಈ ಥರ ದೀಪಾರಾಧನೆ ಮಾಡೋದ್ರಿಂದ ಬೇಗನೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಪ್ರಿಯವಾದದ್ದು ಅಕ್ಕಿ ಹಿಟ್ಟಿನ ದೀಪ. ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಗೆ ತುಂಬಾ ಪ್ರಿಯವಾದದ್ದು. ಅಕ್ಕಿ ಹಿಟ್ಟಿನ ದೀಪನ ನಾವು ಉದಾಸಲಲ್ಲಿ 2 ಇಡಬೇಕಾಗುತ್ತೆ. ನಾನು ತೋರಿಸಿದ್ನಲ್ಲ ಅದೇ ರೀತಿ ಇಡಬೇಕಾಗುತ್ತೆ. ಬರೀ ನೆಲದಲ್ಲಿ ಇಡಬಾರ್ದು,
ಒಂದು ಪ್ಲೇಟ್ ಮೇಲೆ ಇಡಬೇಕಾಗುತ್ತೆ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ 2 ದೀಪಗಳನ್ನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬರೇ ನೆಲದ ಮೇಲೆ ಇಡೋದಕ್ಕೆ ಹೋಗಬೇಡಿ. ಅಕ್ಕಿ ಹಿಟ್ಟಿನ ದೀಪನ ಒಂದು ಪ್ಲೇಟ್ ಮೇಲೆ ಇಡಬೇಕಾಗುತ್ತೆ. ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಟ್ಟು ಇನ್ನೂ ಒಂದು ದೀಪವನ್ನು ಇತ್ತಲ್ಲ ಅದು ದೀಪವನ್ನು ತಗೊಂಡು ಬಂದು ದೇವರ ಮುಂದೆ ಇಡಬೇಕಾಗುತ್ತೆ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗೋದು. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು. ಇವಾಗ ನಾನು ತೆಂಗಿನಕಾಯಿಂದ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಎಲ್ಲ ದೇವ್ರಿಗೆಲ್ಲ ನೀಳಿಸ್ಬಿಟ್ಟು ಉದಾಸ್ಲಿಗೆಲ್ಲ ನೀಳಿಸ್ಬಿಟ್ಟು ತೊಗೊಂಡು ಬಂದು 2 ಹೋಳಾಗಿ ಕಟ್ ಮಾಡಿಕೊಂಡು ಒಡೆದ್ಬಿಟ್ಟು ತೆಂಗಿನಕಾಯಿ ಒಡೆದ್ಬಿಟ್ಟು ಇವಾಗ ನಾನು ದೇವ್ರ ಹತ್ರ ಇಡ್ತಾ ಇದ್ದೀನಿ ಪ್ರಸಾದ ಇದರಲ್ಲಿ. ನಾನು ಇಲ್ಲಿ ಪ್ರಸಾದ ಕೂಡ ಮಾಡ್ಕೊಂಡಿದ್ದೆ. ನಿಮಗೆ ಕೈಲಾಗಿದ್ದ ಪ್ರಸಾದ ಮಾಡ್ಕೋಬೋದು. ಏನೂ ಆಗಿಲ್ಲ ಅಂದರೆ ಹಣ್ಣು ಹಂಪಲು ಬಾಳೆಹಣ್ಣೆಲ್ಲ ಇಟ್ಕೋಬೋದು, ಎಲೆ ಅಡಿಕೆ ಬಾಳೆಹಣ್ಣೆಲ್ಲ. ನಿಮಗೆ ಟೈಮ್ ಇದ್ದರೆ ಪ್ರಸಾದವನ್ನು ಮಾಡ್ಕೋಬೋದು. ಮಹಾಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಪ್ರಸಾದ ಮಾಡಿಕೊಂಡು ಇಡ್ಬೋದು. ಇವಾಗ ನಾನು ಮಹಾಮಂಗಳಾರತಿಯನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ತುಂಬಾ ಶ್ರೇಯಸ್ ಅಂತಲೇ ಹೇಳ್ಬೋದು. ಹುಣ್ಣಿಮೆ ಅಮಾವಾಸ್ಯೆಗೆ ತಪ್ಪದೆ ಈ ಥರ ಮಾಡಿ ನಿಮ್ಮ ಮನೆಯಲ್ಲೂ ಚೇಂಜಸನ್ನು ಖಂಡಿತವನ್ನು ಕಾಣಿಸಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಇದೇ ರೀತಿಯೇ ಪೂಜೆ ಮಾಡ್ಕೊತಾ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ 1 ವರ್ಷದಿಂದನೂ ಮಾಡ್ಕೊತಾ ಬರ್ತಾ ಇದ್ದೀನಿ. ಈಗ ಕೊನೆಯದಾಗಿ ಮನೆಯಲ್ಲಿ ಉದಾಸ್ಲಿಗೆಲ್ಲ ನೀಳಿಸ್ಬಿಟ್ಟು, ಇದು ಹುಣ್ಣಿಮೆ ದಿವಸ ಏನು ನಿಂಬೆಹಣ್ಣು ಕಟ್ ಮಾಡೋದು ಬೇಕಿಲ್ಲ, ಅಮಾವಾಸ್ಯೆಗೆ ಮಾತ್ರ ಮಿಸ್ ಮಾಡದೆ ಕಟ್ ಮಾಡಿ. ಯಾಕಂದರೆ ನಮ್ಮ ಮನೆಯಲ್ಲಿ ಏನೇ ಒಂದು ದೃಷ್ಟಿ ಆಗಿದ್ರು ಏನೇ ಒಂದು ನೆಗೆಟಿವಿಟಿ ಇದ್ದರೂ ಪೂರ್ತಿಯಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಮನೆಯಲ್ಲಿ ಫುಲ್ಲಾಗಿ ಕಂಪ್ಲೀಟಾಗಿ ದೃಷ್ಟಿ ಹೋಗುತ್ತೆ ಈ ಥರ ಮಾಡೋದ್ರಿಂದ. ಆ ಕಡೆ ಈ ಕಡೆ ಒಂದು ಕಟ್ ಮಾಡಿಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ದೃಷ್ಟಿ ತೆಗೆಯೋದ್ರಿಂದ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಕೊನೆಯದಾಗಿ ರೆಮಿಡಿ ಬಂದು ನಾನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಇದೇ ರೀತಿಯೇ ಮಾಡೋದು. ನಾನಿಲ್ಲಿ ಧೂಪವನ್ನು ಹಾಕ್ಕೊತೀನಿ. ಯಾವುದೇ ರೀತಿ ಅಂಗಡಿಯಿಂದ ಧೂಪ ಎಲ್ಲ ತೊಗೊಬಂದು ಹಾಕೋದಿಲ್ಲ. ಮನೆಯಲ್ಲೇ ನ್ಯಾಚುರಲಾಗೆ ಕೆಂಡವನ್ನು ಮಾಡಿಕೊಂಡು ಈ ಥರವನ್ನು ಮಾಡ್ಕೊತೀನಿ. ಈಸಿಯಾಗಿ ಮಾಡ್ಕೋಬೋದು. ತೆಂಗಿನ ಚಿಪ್ ಅಂತೂ ನಾವು ಕಾಯಂತೂ ಪ್ರತಿ ಸಲನೂ ಹೊಡಿತೀವಿ. ಆ ತೆಂಗಿನ ಚಿಪ್ಪನ್ನ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಈ ಥರ ಜಾಲದಿಂದ ಸಹಾಯದಿಂದ ನಾವು ಕೆಂಡವನ್ನು ಮಾಡ್ಕೋಬೋದು ಆರಾಮಾಗೆ. ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರತಿ ಶುಕ್ರವಾರಕ್ಕೂ ನಾವು ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಇರೋ ನೆಗೆಟಿವಿಟಿ ಎಲ್ಲ ಹೋಗಿ ಯಾವುದೇ ರೀತಿ ದೃಷ್ಟಿ ತಗಲೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ರೀತಿ ನಾವು ಮಾಡ್ತಾ ಬರ್ತಾಯಿದ್ರೆ ಇಲ್ಲಿ ನೋಡ್ಬೋದು ಸಾಂಬ್ರಾಣಿ, ಪಲಾವ್ ಎಲೆ, ಏಲಕ್ಕಿ 2, ಲವಂಗ, ಸಾಸಿವೆ, ಬಿಳಿ ಸಾಸಿವೆಯನ್ನು ಹಾಕ್ಕೋಬೇಕಾಗುತ್ತೆ. ಇಷ್ಟು ಹಾಕ್ಕೊಂಡು ಮನೆಯಲ್ಲಿ ಕಂಪ್ಲೀಟ್ ಧೂಪವನ್ನು ಕೊಡಬೇಕಾಗುತ್ತೆ. ಮೊದಲಿಗೆ ನಾವು ದೇವ್ರಿಗೆ ಎಲ್ಲ ಧೂಪ ಎಲ್ಲ ಚೆನ್ನಾಗಿ ಕೊಡಬೇಕು. ದೇವ್ರಿಗೆಲ್ಲ ಧೂಪಾರಾಧನೆ ಮಾಡೋದಾದಮೇಲೆ ಉದಾಸಿಗೆಲ್ಲ ಧೂಪವನ್ನು ಚೆನ್ನಾಗಿ ಕೊಡಬೇಕು. ಪ್ರತಿಯೊಂದು ಜಾಗದಲ್ಲೂ ನಾವು ಸಾಂಬ್ರಾಣಿ ಹೊಗೆನ ತೋರಿಸ್ಬೇಕಾಗುತ್ತೆ. ಯಾವುದೇ ರೀತಿ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ಎಲ್ಲ ಇದ್ದರೂ ಕೂಡ ಎಲ್ಲ ಹೋಗುತ್ತೆ. ಪ್ರತಿಯೊಂದು ಮೂಲೆಗೂ ಬೆಡ್ರೂಮ್ಗಳಿಗೂ ಯಾವುದೇ ಕಾರಣಕ್ಕೂ ವಾಶ್ರೂಮ್ಗೆಲ್ಲ ಹೊಗೆ ತೋರಿಸೋದಕ್ಕೆ ಹೋಗಬೇಡಿ. ಪ್ರತಿಯೊಂದು ಬೆಡ್ರೂಮಲ್ಲೂ ಮೂಲೆಯಲ್ಲೂ ನಾವು ಸಾಂಬ್ರಾಣಿ ಹೊಗೆಯನ್ನು ಕೊಡಬೇಕಾಗುತ್ತೆ. ಮನೆಯಲ್ಲಿ ಕಿರಿಕಿರಿ ಜಗಳ ಏನೇ ಒಂದು ಆಗ್ತಾಯಿದ್ರು ನಮ್ಮ ಹೆಣ್ಮಕ್ಳಿಂದನೇ ಆಗ್ತಾಯಿರುತ್ತೆ. ಯಾಕಂದರೆ ಮನೆ ಕ್ಲೀನಾಗಿ ಇಟ್ಕೊಂಡಿಲ್ಲ, ಮನೆಯಲ್ಲಿ ನಾವು ಯಾವುದೇ ರೀತಿ ಪೂಜೆ ಮಾಡ್ತಿಲ್ಲ. ಮನೆ ಹೆಣ್ಮಗು ಅಂದರೆ ನಮ್ಮ ಮನೆಯಲ್ಲಿ ಕಷ್ಟವನ್ನು ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅಂತ ಪ್ರತಿಯೊಂದು ಹೆಣ್ಣು ಲಕ್ಷ್ಮಿಗೆ ಸ್ವರೂಪ ಅಂತಲೇ ಹೇಳ್ತಾರೆ. ಹಾಗಾಗಿ ಮನೆಯನ್ನು ಕ್ಲೀನಾಗಿ ಇಟ್ಕೊಳೋದು ನಮ್ಮ ಜವಾಬ್ದಾರಿ ಆಗಿರುತ್ತಲ್ವ. ನೋಡಿ ಇದೇ ರೀತಿಯಾಗಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಅಮಾವಾಸ್ಯೆ ಹುಣ್ಣಿಮೆಗೆ ಪೂಜೆ ಮಾಡೋದು ಅಂತ. ನೀವು ಕೂಡ ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಈ ಥರ ಪೂಜೆ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಕೂಡ ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ 100% ನಾನೇ ಗ್ಯಾರಂಟಿ. ಯಾಕಂದರೆ ನಾನು ಕೂಡ 1 ವರ್ಷದಿಂದನೂ ಇದೇ ರೀತಿಯಾಗಿ ಪೂಜೆಯನ್ನು ಮಾಡ್ಕೊತಾ ಬರ್ತಾ ಇದ್ದೀನಿ. ತುಂಬಾ ಚೇಂಜಸ್ ಅಂತೂ ಆಗ್ತಾ ಇದೆ. ಎಲ್ಲದರಲ್ಲೂ ಸುಧಾರಣೆ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಆರೋಗ್ಯ ಸಮಸ್ಯೆ, ಹೇಳಿಗೆ ಆಗ್ತಾ ಇಲ್ಲ, ಮನೆಯಲ್ಲಿ ತುಂಬಾ ಕಿರಿಕಿರಿ ಜಗಳ ಪ್ರತಿಯೊಂದು ಆಗ್ತಾ ಇದೆ ಅಂದರೂ ಕೂಡ ಇದೇ ರೀತಿಯಲ್ಲಿ ಮಾಡ್ಕೊತಾ ಬರ್ತಾ ಇದೆ. ಪ್ರತಿಯೊಂದೂ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಡೈಲಿ ಲಾಗ್ಗೆ ಬರೋಣ ಬನ್ನಿ. ಇವತ್ತು ನಾನು ಬೆಳಗ್ಗೆ ನೋಡಿ ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು. ಇವಾಗ ನನಗೆ ಇದು ಮನೆ ದೊಡ್ಡದು ಇರೋದಕ್ಕೆ ಸ್ವಲ್ಪ ಕೆಲಸನೂ ಜಾಸ್ತಿ ಇರುತ್ತೆ. ಬೆಳಗ್ಗೆ ಎದ್ದು ಪ್ರತಿಯೊಂದು ಹೆಣ್ಮಗುನೂ ಉದಾಸಲು ಸಾರಿಸಬೇಕು. ಯಾಕಂದರೆ ನಾವು ಪ್ರತಿಯೊಂದು ದಿನವೂ ನಾವು ಉದಾಸಲು ಸಾರಿಸಿ ಪೂಜೆ ಮಾಡ್ತಾ ಬರ್ತಾ ಇದ್ದೀವಿ ಅಂದರೆ, ಯಾಕಂದರೆ ದರಿದ್ರ ಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅಕ್ಕ ತಂಗಿಯರ ಥರ ಕಾಯ್ತಾ ಇರ್ತಾರೆ. ಯಾಕಂದರೆ ನಾವು ಯಾವ ಥರ ಇರ್ತೀವಿ ಅನ್ನೋದ್ರ ಮೇಲೆ ದೇವರು ಒಳಗಡೆ ಬರ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ದರಿದ್ರ ಲಕ್ಷ್ಮಿನೂ ಅಷ್ಟೇ ಪ್ರಿಫರೆನ್ಸ್ ಇರುತ್ತೆ, ಮಹಾಲಕ್ಷ್ಮೀ ದೇವಿಗೂ ಅಷ್ಟೇ ಪ್ರಿಫರೆನ್ಸ್ ಇರುತ್ತೆ. ಯಾಕಂದರೆ ಯಾರು ಬರಬೇಕು ನಮ್ಮ ಮನೆ ಒಳಗಡೆ ಅಂತ ಹೇಳಿಬಿಟ್ಟು ಕಾಯ್ತಾ ಇರ್ತಾರೆ. ಯಾಕಂದರೆ ನಾವು ತುಂಬ ಕೆಟ್ಟದಾಗಿದ್ದೀವಿ, ತುಂಬ ದಿನಚರಿ ಚೆನ್ನಾಗಿರೋದಿಲ್ಲ, ಯಾವಾಗೋ ಎದ್ದೊಳ್ತೀವಿ, ಯಾವಾಗೋ ಮಾಡ್ತೀವಿ, ನಮಗೆ ಇಷ್ಟ ಆಗೋದಂತ ಏನೋ. ಇವಾಗ ನಮ್ಮ ಪ್ರತಿಯೊಂದು ಮೂಲೆನೂ ಕ್ಲೀನಾಗಿರಬೇಕಾಗುತ್ತೆ. ಯಾಕಂದರೆ ಅಕ್ಕ ತಂಗಿಯರ ಥರ ದರಿದ್ರ ಲಕ್ಷ್ಮಿ ಮಹಾಲಕ್ಷ್ಮೀ ದೇವಿ ಕಾಯ್ತಾ ಇರ್ತಾರೆ. ಹಾಗಾಗಿ ನಾವು ಸದಾಕಾಲ ಮನೆಯನ್ನು ಕ್ಲೀನಾಗಿ ಇಟ್ಕೊಳೋದಕ್ಕೆ
ಟ್ರೈ ಮಾಡಬೇಕಾಗುತ್ತೆ. ಆಲ್ಮೋಸ್ಟು ಈ ರೀತಿಯೇ ಇರಬೇಕಾಗುತ್ತೆ ಪ್ರತಿಯೊಂದು ಹೆಣ್ಮಗುನೇ. ಯಾಕಂದರೆ ಮನೆಯಲ್ಲಿ ಏನೇ ಒಂದು ಹೇಳಿಗೆ ಆಗಬೇಕಂದ್ರೂ ಪ್ರತಿಯೊಂದು ಹೆಣ್ಣು ಕಾರಣ ಆಗಿರ್ತಾರೆ. ಯಾಕಂದರೆ ನಮ್ಮ ಮನೆ ಯಾವ ಥರ ಇರುತ್ತೋ ದರಿದ್ರ ಲಕ್ಷ್ಮಿ ಬರಬೇಕು, ಮಹಾಲಕ್ಷ್ಮಿ ಬರಬೇಕು, ಅವರೇ ತೀರ್ಮಾನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಫೈನಲಾಗಿ ಪೂಜೆ ಎಲ್ಲ ಮುಗೀತು. ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನನ್ನ ಡೈಲಿ ರೋಟೀನ್ಗೆ ಬಂದೆ. ಇನ್ನು ನಾನು ಕೂಡ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಇವತ್ತು ನಾನು ಕಮ್ ಬ್ಯಾಕ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮನೆಗೆ ಬಂದಾಗಿಂದ ಸ್ವಲ್ಪ ಚೇಂಜಸ್ ಆಗಿತ್ತು, ಓಡಾಟ ಎಲ್ಲ ಜಾಸ್ತಿ ಆಗಿತ್ತು, ಕರೆಕ್ಟ್ ರೋಟೀನ್ಗೆ ಬರೋದಕ್ಕೆ ಆಗಿಲ್ಲ, ಬಾಡಿ ಪೇನ್ ಎಲ್ಲ ಸ್ಟಾರ್ಟ್ ಆಯಿತು. ನಿಮಗೂ ಗೊತ್ತಲ್ಲ ನನಗೇನಾಗಿದೆ ಅಂತ ಹೇಳಿಬಿಟ್ಟು. ಹಾಗಾಗಿ ಕಂಪ್ಲೀಟ್ ನನ್ನ ಇವತ್ತಿನ ರೋಟೀನ್ ಫುಲ್ ಚೇಂಜ್ ಮಾಡ್ಕೋಬೇಕು. ಇನ್ಮೇಲೆ ಫಸ್ಟ್ ಯಾವ ರೀತಿ ಇದ್ನೋ ಅದೇ ರೀತಿ ಆಗಬೇಕು ಮೊದಲಿಗೆ ಅಂತ ಹೇಳಿಬಿಟ್ಟು. ನನ್ನ ಮೈಂಡ್ ಫ್ರೆಶ್ ಆಗೋದಂದ್ರೇ ರಾಯರ್ನ ಸಾಂಗ್ ಕೇಳ್ತಾ ಇದ್ರೆ ನನ್ನ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ರಾಯರ್ನ ನೋಡಿದ್ರೇ ಒಂದು ಪವರ್ಫುಲ್ ಅಂತ ಹೇಳ್ಬೋದು. ಯಾಕಂದರೆ ರಾಯರಲ್ಲಿ ಅಷ್ಟೊಂದು ಮೋಡಿ ಇದೆ ಅಂತ ಹೇಳ್ಬೋದು. ರಾಯರು ನಾನೇನೋ ಒಂದು ಕೆಲಸ ಮಾಡೋದಕ್ಕಾಗ್ತಿಲ್ಲ, ನನಗೆ ಕೊರಗ್ತಾ ಇದ್ದೀನಿ, ನನ್ನ ಪೇಯ್ನ್ ಆಗ್ತಾಯಿದೆ ಅಂದರೆ ರಾಯರು ಆಟೋಮೆಟಿಕ್ಕಾಗಿ ಎಲ್ಲವನ್ನು ಚೇಂಜ್ ಮಾಡ್ತಾ ಬರ್ತಾ ಇರ್ತಾರೆ. ರಾಯರೊಂದು ಪವರ್ಫುಲ್ ಅಂತ ಹೇಳ್ಬೋದು. ನನ್ನ ಜೀವನದಲ್ಲಿ ಪ್ರತಿಯೊಂದು ದೇವರು ನಮಗೆ ಪ್ರಿಫರೆನ್ಸ್ ಆಗೇ ಆಗಿರ್ತಾರೆ. ಯಾಕಂದರೆ ಆ ದೇವ್ರಿಗೆ ಏನೇನು ಸಲ್ಲಬೇಕೋ ಆ ಪೂಜೆ ನಾವು ಮಾಡ್ತಾ ಬರ್ತಾಯಿದ್ರೆ ನಮ್ಮ ಜೀವನನೂ ದೇವ್ರು ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ, ಏಳಿಗೆಯನ್ನು ಕೊಡ್ತಾ ಹೋಗ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ದೇವ್ರು ಕೂಡ. ಇನ್ನು ನಾನು ಕೂಡ ಎಕ್ಸಸೈಸ್ ಎಲ್ಲ ಮಾಡಿ ನಮಗೆ ಡೈಲಿ ರೋಟಿನಲ್ಲಿ ಗಂಜಿ ಅಂತ ಈಗಿನ ಬಿಸಿಲಿಗೆ ಇರಲೇಬೇಕಾಗುತ್ತೆ. ಇನ್ನು ಚಿನ್ಮಯ್ ಕೂಡ ಎದ್ದು ಬಂದು ಇನ್ನು ಫ್ರೆಶಪ್ ಆಗಿ ಅವನು ಕೂಡ ಬಂದ. ಇನ್ನು ಗಂಜಿ ಕೊಡು ಅಂತ ಹೇಳಿಬಿಟ್ಟು ಅವನು ಕೂಡ ಹೊಟ್ಟೆ ಹಸ್ಕೊಂಡಿದ್ದ. ಆಲ್ಮೋಸ್ಟ್ ಅವನು ನನ್ನ ಗಂಜಿ ಪ್ರಿಪೇರ್ ಮಾಡಿದಾಗೆಲ್ಲ ಸರಿ, ಚಿಕ್ಕ ಮಕ್ಕಳಲ್ಲಿ 7 ತಿಂಗಳು 8 ತಿಂಗಳಲ್ಲಿ ನಾವು ಸರಿ ಎಲ್ಲೂ ಕೊಡ್ತಿದ್ವಲ್ಲ ರಾಗಿ ಸರಿ, ಅವನಿಗೆ ಅದೇ ರೀತಿಯೇ ಇಷ್ಟ ಆಗುತ್ತೆ. ಹಾಗೇ ಇಸ್ಕೊಂಡು ತಿಂದ್ಬಿಡ್ತಾನೆ. ಅವನಿಗಂತೂ ತುಂಬಾ ಇಷ್ಟ ಆಗುತ್ತೆ ರಾಗಿ ಸರಿ ಎಲ್ಲ. ಅವನಿಗೆ ನನಗೆ ಅವ್ನು ಕೊಡ್ಬೇಕಾದ್ರೆಲ್ಲ ಓಲ್ಡ್ ಮೆಮೊರಿನೇ. ಇವಾಗ ಇನ್ನೂ ಪಾಪು ಥರ ಸರಿ ತಿಂತೀನಿ ಅಂತಾನಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಹೋಗ್ಲಿ ಬಿಡು, ಅವ್ನು ಇಷ್ಟಪಟ್ಟು ಕೇಳ್ತಾನಲ್ಲ, ಹಾಗಾಗಿ ಕೊಡೋಣ ಅಂತ ಹೇಳಿಬಿಟ್ಟು ಅವನಿಗೆ ಕೊಡ್ತಾಯಿದ್ದೀನಿ. ನಾನು ನಮಗೆ ಅಂತ ಗಂಜಿಯನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇಷ್ಟು ಬಿಸಿಲಿಗೆ ಆಲ್ಮೋಸ್ಟು ಫುಲ್ಲು ಬಿಸಿಲು ಇದೆ, ಇವಾಗ ಹೆವಿ ಬಿಸಿಲಿದೆ. ಹಾಗಾಗಿ ಮಜ್ಜಿಗೆ ಅಂತೂ ಇರಲೇಬೇಕು. ಹಾಗಾಗಿ ಅಂಬ್ಲಿಯನ್ನು ಮಾಡ್ಕೊತಾ ಇದ್ದೀನಿ. ಇದಂತೂ ನಮ್ಮ ಬೇಸಿಗೆಯಲ್ಲಿ ಡೈಲಿ ರೋಟೀನ್ ಆಗಿರುತ್ತೆ. ನಾನು ಎಷ್ಟು ವರ್ಷದಿಂದ ಗಂಜಿ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂದರೆ ತುಂಬ ವರ್ಷನೇ ಆಗೋಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಮದುವೆ ಆದಾಗ ನಮ್ಮ ಅತ್ತೆ ಮನೆಗೆ ಹೋದಾಗ ಡೈಲಿ ರೋಟಿನಲ್ಲಿ ಗಂಜಿ ಇನ್ಕ್ಲೂಡ್ ಆಗಿತ್ತು. ನಾನೇನಪ್ಪ ಇವ್ರ ಮನೇಲಿ ಗಂಜಿ ಕೊಡ್ತಾರಲ್ಲಪ್ಪ ಬೆಳಗ್ಗೆ ತಿಂಡಿ, ನಮ್ಮಮ್ಮ ವೆರೈಟಿ ತಿಂಡಿ ಎಲ್ಲ ಮಾಡಿಕೊಡ್ತಿತ್ತು. ಆವಾಗ ಇವರು ಡೈಲಿ ತಿಂಡಿಗೆ ಗಂಜಿ ಕುಡಿತಾರಲ್ಲ, ಹಳ್ಳಿ ಕಡೆ ಎಲ್ಲ ತುಂಬಾ ಜಾಸ್ತಿ ಜನ ಈ ಥರ ಮಾಡ್ತಾರೆ. ಡೈಲಿ ರೋಟಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ ರಾಗಿ ಅಂಬ್ಲಿ. ಆಮೇಲೆ ಊಟ ಬಂದು 12 ಗಂಟೆಗೆ ತಿಂತಾರೆ. ಟಿಫನ್ ಬಂದೆ ಅವ್ರಿಗೆ ರಾಗಿ ಅಂಬ್ಲಿ ಆಗಿರುತ್ತೆ. ನಮ್ಮ ಅತ್ತೆ ಮನೆಯಲ್ಲೂ ಅದೇ ಸಂಪ್ರದಾಯ ಆಗಿತ್ತು. ನನಗೆ ಸೆಟ್ ಆಗೋದಕ್ಕೆ ತುಂಬಾ ಕಷ್ಟ ಆಯಿತು ನಮ್ಮ ಅತ್ತೆ ಮನೇಲಿ. ಯಾಕಂದರೆ ನಮಗೆ ಬೆಳಗ್ಗೆ ಎದ್ದು ಬಾಕ್ಸ್ಗೆ ನಮ್ಮಮ್ಮ ವೆರೈಟಿ ತಿಂಡಿಗಳು ಎಲ್ಲ ಮಾಡಿ ಕೊಡ್ತಿದ್ರಲ್ಲ, ಈ ಥರ ಎಲ್ಲ ರೋಟೀನ್ ಇರಲಿಲ್ಲ ನಂದು. ಆದರೆ ನಾನು ಹೋಗ್ತಾ ಅದಕ್ಕೇ ಅಡ್ಜಸ್ಟ್ ಆಗೋದಕ್ಕೆ ಪ್ರಾರಂಭ ಮಾಡಿದೆ. ಯಾಕಂದರೆ ಗಂಜಿ ಆಲ್ಮೋಸ್ಟ್ ನಮ್ಮ ಬಾಡಿಯನ್ನು ಕೂಲ್ ಮಾಡುತ್ತೆ. ಅದು ನನಗೆ ರಿಯಲೈಸ್ ಆಗಿದೆ ಒಂದು 3 ಇಯರ್ಸ್ ಬ್ಯಾಕ್ ಇರ್ಬೋದು. ಅದಕ್ಕಿಂತ ಮುಂಚೆ ಅಷ್ಟೊಂದು ಲೈಕ್ ಮಾಡ್ತಿರ್ಲಿಲ್ಲ. ಯಾಕಂದರೆ ನನಗೆ ಫ್ಯಾಕ್ಚರ್ ಆದಮೇಲೆ ನಾನು ಗಂಜಿ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ. ಯಾಕಂದರೆ ರಾಗಿ ಲಿಕ್ವಿಡ್ ಜಾಸ್ತಿ ಹೋಗಬೇಕು ಅಂತ ಡಾಕ್ಟ್ರ್ ಹೇಳಿದ್ದು. ಆವಾಗ ಗಂಜಿಗೆ ನಾನು ಡೈಲಿ ನನ್ನ ರೋಟಿನಲ್ಲಿ ಗಂಜಿಯನ್ನು ಇನ್ಕ್ಲೂಡ್ ಮಾಡಿಕೊಂಡೆ. ಟಿಫನು ಮಾಡ್ತಾಯಿದ್ದೆ. ಗಂಜಿ ಕುಡಿದ್ಬಿಟ್ಟು ಆಮೇಲೆ ಟಿಫನ್ ತಿನ್ಕೊತಿದ್ದೆ. ಯಾಕಂದರೆ ಟಿಫನು ನಮಗೆ ಇದೆಲ್ಲ ಸೆಟ್ ಆಗೋಲ್ಲ, ನೀರು ಕುಡ್ದಂಗೆ ಆಗೋಗ್ಬಿಡುತ್ತೆ, ಗಂಜಿ ಎಲ್ಲ ಹೊಟ್ಟೆ ತುಂಬೋದಿಲ್ಲ. ಹಾಗಾಗಿ ನಾನು ಅದು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಇದನ್ನು ಇನ್ಕ್ಲೂಡ್ ಮಾಡಿಕೊಂಡೆ. ಆವಾಗ ನನಗೆ ಸೆಟ್ ಆಗ್ತಾ ಹೋಯಿತು. ಈಗ ನಮ್ಮ ಚಳಿಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಎರಡು ಕೂಡ ನಮಗೆ ಸೇಮೇ ಇರುತ್ತೆ. ಯಾಕಂದರೆ ರಾಗಿ ಅಂಬ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಇನ್ಕ್ಲೂಡ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ನಮ್ಮ ಅತ್ತೆಯವ್ರ ಕಡೆ ಮಾಡೋದು ರೆಸಿಪಿ ಇದು. ನನಗೆ ಹೋಗ್ತಾ ಅದಕ್ಕೇ ಅಡ್ಜಸ್ಟ್ ಆಗಿಬಿಡ್ತು. ಇನ್ನು ಟಿಫನ್ಗೆ ಬಂದರೆ ಇವಾಗಂತೂ ಮಾವಿನಕಾಯಿ ಸೀಸನ್ ಬಿಡೋಕ್ಕಾಗುತ್ತಾ, ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಡೋಣ ಅಂತ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಮಾವಿನಕಾಯಿಯಿಂದ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ನಿಮಗೂ ಕೂಡ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಬ್ಯಾಚುಲರ್ ಅಂತ ಈಸಿಯಾಗಿ ಮಾಡ್ಕೋಬೋದು. ಇವಾಗಂತೂ ಮಾವಿನಕಾಯಿ ಸೀಸನ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ಎಲ್ಲ ಕಡೆ ಮಾವಿನಕಾಯಿ ಸಿಗುತ್ತೆ ಅಲ್ವಾ, ಈಸಿಯಾಗಿ ಚಿತ್ರಾನ್ನ ಮಾಡ್ಕೋಬೋದು. ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ 4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಕೂಡ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಕಡಲೆಬೇಳೆ ಎಷ್ಟು ಬೇಕಾದ್ರೂ ಹಾಕೋಬೋದು, ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಮಕ್ಕಳು ತಿಂತಾರಲ್ಲ, ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಹಾಕ್ತಾ ಇದ್ದೀನಿ. ಯಾಕಂದರೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ತಿಂತಾರೆ ಮಕ್ಕಳು, ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ತೀನಿ ನಾನು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇನ್ನು ನಾನು ತೆಗಿತಾನೆ ಸ್ವಲ್ಪ ಜೋರು ಉರಿ ಮಾಡಿಬಿಟ್ಟಿದ್ದಾನೆ ಚಿನ್ಮಯ್ಯ, ಹಾಗಾಗಿ ಸ್ವಲ್ಪ ರೋಸ್ಟ್ ಆಗ್ತಾ ಬರ್ತದೆ. ನಾನು ನೋಡ್ಕೊಂಡಿಲ್ಲ ಯಾಕೆ ಇಷ್ಟು ಬೇಗ ರೋಸ್ಟ್ ಆಗ್ತಿದೆ ಅಂತ ಹೇಳಿಬಿಟ್ಟು. ನೋಡಿ, ಈ ಥರ ಎಲ್ಲ ಎಡ್ವರ್ಟ್ ಮಾಡ್ತಾರೆ ಮಕ್ಕಳು.
ಇನ್ನು ಅದೇ ಎಣ್ಣೆಗೆ ಕಡಲೆಬೀಜ ಎಲ್ಲ ತೆಕ್ಕೊಂಡ್ಮೇಲೆ ಅದೇ ಎಣ್ಣೆಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಎರಡು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದ್ರಿಂದ ಟೇಸ್ಟ್ ಮತ್ತು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಇದೇ ರೀತಿ ಸೂಪರಾಗಂತೂ ಇದ್ದೇ ಇರುತ್ತೆ. ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿ ಅಂತ ರೆಸಿಪಿ. ಇವಾಗ ಈರುಳ್ಳಿ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಈರುಳ್ಳಿ ಎಲ್ಲ. ಹಾಗಾಗಿ ಬೇಗ ಸ್ವಲ್ಪ ಆಗಲಿ ಅಂತ ಹೇಳಿಬಿಟ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಫ್ರೈ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಮಾವಿನಕಾಯಿ ತುರಿದಿಟ್ಟಿರೋಂಥ ಮಾವಿನಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಮಾವಿನಕಾಯಿ ಸೈಜಷ್ಟು ನಾನು ಮಾಡ್ತಾ ಇರೋದು. ಇದು 3 ಇಂದ 4 ಜನ ಅಂತೂ ಆರಾಮಾಗಿ ತಿನ್ಕೋಬೋದು ಕ್ವಾಂಟಿಟಿಯಲ್ಲಿ. ನಾನು ಸಿಂಪಲ್ಲಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಯಾವುದೇ ರೀತಿ ಟ್ರೈನ್ ತೊಗೊಂಡೆಲ್ಲ ಮಾಡಬೇಕಾ ಟೈಮ್ ಎಲ್ಲ ಏನು ಜಾಸ್ತಿ ಇಡೋದಿಲ್ಲ. ಒಂದು 10 ನಿಮಿಷದ ಒಳಗಡೆ ಮಾಡ್ಕೊಬಿಡ್ಬೋದು. ನೋಡಿ ಇವಾಗ ನಾನು ಇದಕ್ಕೇ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮಾವಿನಕಾಯಿ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾನು ಹಸಿ ತೆಂಗಿನಕಾಯಿ ತುರಿ ಹಣ್ಣು ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ರೊಟೇಟ್ ಮಾಡಿಕೊಂಡ್ರೆ ಆಗುತ್ತೆ. ತುಂಬ ರುಚಿಕರವಾದ ಚಿತ್ರಾನ್ನ ತಯಾರಾಗಿದೆ ನೋಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನಾವು ಕಡಲೆಬೇಳೆ ಹುರಿದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ವಲ್ಲ, ಇವಾಗ ಅದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಒಂದು ರೊಟೇಟ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದ ಚಿತ್ರಾನ್ನ ತಯಾರಾಗಿದೆ ನೋಡಿ. ಇಷ್ಟೇ ಸಿಂಪಲ್ ಆಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ ಇವಾಗ ಚಿತ್ರಾನ್ನ ಗೊಜ್ಜು ತಯಾರಾಗಿದೆ. ಇದನ್ನು ಇವಾಗ ನಾನು ಬಿಸಿ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅನ್ನ ಕೂಡ ಸ್ವಲ್ಪ ಹಾರಿದೆ ನೋಡ್ಬೋದು. ಇವಾಗ ಅನ್ನಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾದ್ರೂ ಕಲಿಸ್ಕೋಬೋದು. ಇಲ್ಲಿ ನಾನು 3 ಮೆಂಬರ್ಸ್ ಆಗೋಷ್ಟು ಕ್ವಾಂಟಿಟಿಯಲ್ಲಿ ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಅನ್ನ ಕಡೆ ಸ್ವಲ್ಪ ಉದ್ದುದ್ರಾಗಿ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಪರ್ಫೆಕ್ಟಾಗಿ ಆಗಿದೆ. ಇವಾಗ ಚಿತ್ರಾನ್ನ ಕಲಸಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಯಾವ ಥರ ಮಾಡ್ತೀರಂತಲೂ ಕಮೆಂಟ್ ಬಾಕ್ಸನ್ನು ತಿಳಿಸೋದನ್ನು ಮರಿಬೇಡಿ. ಯಾವ ರೀತಿ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗಿಯೂ ನಾನು ಕೂಡ ಅದೇ ರೀತಿಯಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಮುಖ್ಯವಾದದ್ದು. ಯಾವುದೇ ರೀತಿ ನಿಮಗೆ ಏನಾದ್ರು ತಿಳಿಸ್ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಿಮಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ. ಮತ್ತೆ ಸಿಗುವ. ಬಾಯ್.